ಮಾತುಕತೆ ಮಮತಾ ಜೊತೆ. ನಮಸ್ಕಾರ. ಕಾಯುವಿಕೆ ಅಬ್ಬಬ್ಬ ಅಂದ್ರೆ ಎಷ್ಟು ಹೊತ್ತು ಕಾಯಬಹುದು? ಸೆಕೆಂಡು, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷ, ಕೊನೆ ಉಸಿರಿರೋ ತನಕ. ತನ್ನನ್ನ ತಾನ್ ಸೇರೋದಕ್ಕೆ ಒಂದಿಡೀ ಜನ್ಮ ಕಾದು ಹೊಸ ಜನ್ಮ ಪಡೆಯೋ ತನಕ ಕಾಯಬಹುದಾ? ಹೊಸ ಜನ್ಮ ಪಡೆದ ನಂತರ ಕೂಡ ತನ್ನ ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತಪಸ್ಸಿನ ಮುಖಾಂತರ ಕಾಯಬಹುದಾ? ಈ ಇಡೀ ಕಾಯುವಿಕೆಯ ಹಾದಿಯಲ್ಲಿ ಇರಬೇಕಾಗಿರುವಂಥದ್ದು ಏನು? ಎದುರಾಗೋ ಸಮಸ್ಯೆಗಳಿಗೆ ಕುಗ್ಗದೇ ಇರುವಂತಹ ಮಾನಸಿಕ ಬಲ, ಮಾನಸಿಕ ಸ್ಥೈರ್ಯ. ಇದ್ ನಡೀತಾನೆ ಇಲ್ಲ ಅನ್ನೋ ಹತಾಶೆ ಎದುರಾದ್ರೂ ಕೂಡ ಜಗ್ಗದೇ ಇರುವಂತಹ ನಿರಂತರತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ದೇಶದಲ್ಲಿ ಇರಬೇಕಾದ ಪಾವಿತ್ರ್ಯತೆ. ಇವೆಲ್ಲ ಸಾಕಲ್ವಾ ಕಾಯುವಿಕೆಯನ್ನ ಫಲಪ್ರದವಾಗಿ ಮಾಡುವುದಕ್ಕೆ? ನಮ್ಮ ಕಾಯುವಿಕೆಯನ್ನ ಬೆಂಬಲವಾಗಿ ನಿಂತು ಕಾಯುವಂತಹ ತಾಯಿ ಶೈಲಪುತ್ರಿಗೆ ನಮನ.